ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈ ಒಂದು ವ್ಯೂ ನನ್ನ ಫೇವ್ರೆಟ್ ವ್ಯೂ. ಯಾಕೆ ಗೊತ್ತಾ? ಕೋಚಿಂಗ್ ಸೆಂಟರಿಂದ ವಿದ್ವಾನ್ನ ಪಿಕ್ ಮಾಡಕ್ ಹೋದಾಗ ಅವ್ನು ಆಡ್ತಾ ಇರ್ತಾನೆ. ಅಷ್ಟು ಮಕ್ಕಳಲ್ಲಿ ಅವನ್ನ ಫೈಂಡ್ ಔಟ್ ಮಾಡೋದು ನನ್ನ ಫೇವ್ರೆಟ್ ಜಾಬ್. ನೆಕ್ಸ್ಟ್ ನೋಡಿ, ಹಸು ಅಲ್ಲಿದೆ, ನಮ್ಮ ಅತ್ತೆ ಇಲ್ಲಿದ್ದಾರೆ. ನಮ್ಮ ಅತ್ತೆಗೆ ಬೆಸ್ಟ್ ಫ್ರೆಂಡ್ ಇವರು. ಯಾಕಂದ್ರೆ ಅವ್ರ ಚೈಲ್ಡ್ಹುಡ್ ಅಲ್ಲಿ ಸ್ವಲ್ಪ ಬ್ಯಾಡ್ ಮೆಮೊರಿ ಇದೆ, ಅದಕ್ಕೋಸ್ಕರ ಸೊ ಭಯದಿಂದ ದೂರದಲ್ಲಿ ನಿಂತಿದ್ರು. ನಮ್ಮ ಅತ್ತೆನ ಗಾಡೀಲಿ ಕೂರಿಸ್ಕೊಂಡು ಮನೆಗೆ ವಾಪಸ್ ಆದ್ವಿ. ಕಾಯಿ ಹೊಡಿತೀನಿ ಅಂತ ಅಂದ್ಬಿಟ್ಟು ಕಾಯಿ ಹೊಡೆದೆ. ಹೊಡೆದಾಗ ಏನಾಯ್ತು ಅಂತ ನೋಡಿ. ಹೆಂಗ್ ಹೊಡೆದಿರ್ಬೋದು ನಾನು. ಓ ಮೈ ಗಾಡ್, ನಾನು ಅನ್ಕೊಂಡಿರ್ಲಿಲ್ಲ. ತೊಟ್ಲು ಕಾಯಿ ಬಿತ್ತು, ಅಯ್ಯಯ್ಯೋ. ಇವಾಗ್ಲೇ ನಮ್ಮ ಮನೇಲಿ ಒಂದು ಪಾಪು ಬಂದಿದೆ, ಇನ್ನು ನೆಕ್ಸ್ಟ್ ಯಾವ ಪಾಪು ಬರುತ್ತೆ ನೋಡೋಣ. ಲೈಫ್ ಹೀಗೆ ಹೋಗುತ್ತೆ ಅಂತ ಅನ್ಕೊಂಡ್ರೆ ಹಂಗ್ ಹೋಗಲ್ಲ. ಲೈಫಲ್ಲಿ ಹಂಪ್ಸ್ ಯಾವಾಗ ಬೇಕಾದ್ರೂ ಬರ್ಬೋದು. ಆ ಒಂದು ಪಾಠ ನಾನು ಕಲ್ತಿದ್ದೀನಿ ಇವಾಗ. ಆ್ಯಂಡ್ ನಾನು ಮೊಬೈಲ್ಗೆ 360 ಪ್ರೊಟೆಕ್ಷನ್ ಏನೋ ಹಾಕಿದ್ದೆ, ಅದು ಸ್ವಲ್ಪ ಹಾಳಾಗೋಗಿತ್ತು. ಸೊ ಅದನ್ನು ತಿರ್ಗಾ ಹಾಕಿಸ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ನಾವು ಹೋಗಿದ್ದು ನಮ್ಮ ಫೇವ್ರೆಟ್ ಸ್ಪಾಟ್, ಫುಡ್ ಕೋರ್ಟ್ ಆ್ಯಂಡ್ ಪ್ಲೇ ಏರಿಯಾಗೆ. ಸೊ ಅವನ್ನ ಇಲ್ಲಿ ನಾನು ಪ್ಲೇ ಏರಿಯಾ ಹತ್ರ ಬಿಟ್ಬಿಟ್ಟು ನಾನು ಹೋಗಿ ಮೋಮೋಸ್ ಆರ್ಡ್ರ್ ಕೊಟ್ಟೆ. ಅವ್ನು ಸಖತ್ ಎಂಜಾಯ್ ಮಾಡ್ತಾ ಇದ್ದ. ಆ್ಯಂಡ್ ಇಲ್ಲಿ ಸ್ವಲ್ಪ ನೆಟ್ ಥರ ಹಾಕ್ಬಿಟ್ಟಿದ್ದಾರೆ, ಸೊ ಅಚ್ಚುಕಟ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅವನ್ನ ಸರಿ ಬೈಕೊಂಡಿದ್ದೀನಿ ನಾನು ಮಾತ್ರ. ಇಷ್ಟೊಂದು ಪ್ರೊಟೆಕ್ಷನ್ ಮಾಡಬೇಕಾ? ಒಳಗಡೆನೇ ಒಂದು ಪ್ರೊಟೆಕ್ಷನ್ ಟೈಪ್ ಏನೋ ಹಾಕಿದ್ದಾನೆ, ಅದರ ಆಚೆಗಡೆ ಒಂದು ಏನೋ ಈ ಮೆಶ್ ಕೈಂಡ್ ಆಫ್ ನೆಟ್ ಏನೋ ಹಾಕಿದ್ದಾನೆ. ಸೊ ಅವನಲ್ಲಿ ಆಡ್ತಿದ್ದ, ನಾನಿಲ್ಲಿ ಮೋಮೋಸ್ನ ಆರ್ಡರ್ ಕೊಟ್ಟಿದ್ದೆ. ಆಮೇಲೆ ನಾನು ಸ್ವಲ್ಪ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ಮಾಡಿಕೊಂಡೆ. ಇಷ್ಟ ಆಗೋಷ್ಟರಲ್ಲಿ ಮೋಮೋಸ್ ಬಂದೇ ಬಿಡ್ತು. ಮೋಮೋಸ್ ಎಲ್ಲ ತಿಂದು ಅದಾದಮೇಲೆ ನಾನು ಮತ್ತು ಪ್ರಜ್ಞಾ ಕೂತ್ಕೊಂಡು ಮಾತಾಡ್ಕೊಂಡ್ವಿ. ಏನಿವತ್ತು ಇಷ್ಟು ಕಮ್ಮಿ ತಿಂದ್ವಲ್ಲ ಅಂತ ಅಂದ್ಬಿಟ್ಟು. ಸೊ ನನಗೆ ಯಾಕೋ ಮನ್ಸು ಒಪ್ಪಲಿಲ್ಲ. ಆ್ಯಂಡ್ ಅವನಿಗೆ ಹೊಟ್ಟೆ ತುಂಬಿತ್ತು, ನನಗೆ ಹೊಟ್ಟೆ ತುಂಬಿರಲಿಲ್ಲ. ಆ್ಯಂಡ್ ಎನಿ ವಿಚ್ ವೇಸ್ ನಾನು ಆಚೆ ಬಂದಾಗ ಶಾರ್ಟ್ ಬಿಲ್ಸ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಅವತ್ತಿನ ಒಂದು ಬಜೆಟ್ ನಾನು ಇಟ್ಕೊಂಡು ಹೋಗಿರ್ತೀನಿ, ಅಷ್ಟು ಖರ್ಚಾಗಬೇಕು ನನಗೆ. ಸೊ ಆ ಒಂದು ಫುಡ್ ಆರ್ಡರ್ ಮಾಡಿದ ಗ್ಯಾಪಲ್ಲಿ ನಾನು ಅವನು ತರಲೆ ಆಟ ಮಾಡಿಕೊಂಡು ಬರ್ಗರ್, ಕೋಲ್ಡ್ ಕಾಫಿ ಕುಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ.